ಇಂಡಿಯಾದಲ್ಲಿ ಸ್ಮಾಲೆಸ್ಟ್ ಕಾರ್ ಯಾವ್ದು ಸಿಗುತ್ತೆ ಅದಕ್ಕಿಂತ ಕಮ್ಮಿ ಪ್ರೈಸಿಗೆ ನಿಮ್ಗೊಂದು ಪ್ರಾಪರ್ 5 ಡೋರ್ ಕಾರ್ ಸಿಗುತ್ತೆ. ಯಾವ್ದು ಗೊತ್ತಾ? ಹೊಸ ಟಿಯಾಗೋ ಡಾಟ್ ಇ ಇದು ಟಾಟಾ ಅವರ ಎಂಟ್ರಿ ಲೆವೆಲ್ ಎಲೆಕ್ಟ್ರಿಕ್ ವೆಹಿಕಲ್. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕೇವಲ 6.99 ಲ್ಯಾಕ್ಸ್ ರುಪೀಸ್ ಎಕ್ಸ್ ಶೋರೂಮಿಗೆ ಈ ಕಾರ್ ಸಿಗುತ್ತೆ. ಲೋಯೆಸ್ಟ್ ಪ್ರೈಸ್ ಹೇಳಿದ್ದೀನಿ, ಎಂಟ್ರಿ ಲೆವೆಲ್ಲು ಎಕ್ಸ್ ಶೋರೂಮು. ಸೊ ಇನ್ನೂ ಬೇರೆ ಬೇರೆ ಏನು ಆಪ್ಷನ್ಸ್ ಇದೆ. ಇದು 19.2 kWh ಬ್ಯಾಟ್ರಿ ಪ್ಯಾಕ್ ಜೊತೆ ಬರುತ್ತೆ. ಇನ್ನೊಂದು ಬಿಗರ್ ಬ್ಯಾಟ್ರಿ ಪ್ಯಾಕ್ 24 kWh ಬ್ಯಾಟ್ರಿ ಪ್ಯಾಕ್ ಜೊತೆ ಕೂಡ ಬರುತ್ತೆ. ಸೊ ಈ ಗಾಡಿ ನೀವು ತಗೋಬೇಕಾ? ನೋಡೋಕ್ಕೊಂದು ಸ್ವಲ್ಪ ವಿಚಿತ್ರವಾಗಿಲ್ವಾ ಮುಂದೆ? ಪ್ರತಿಯೊಂದು ಡೀಟೇಲ್ ತಿಳಿಸ್ಕೊಡ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ಎಲ್ಲ ಕಾರಲ್ಲೂ ಒಂದು ನೋಡ್ತೀರಾ, ಯೂಶಲಿ ಐಸ್ ವೆಹಿಕಲ್ಗಳು ಅಂದರೆ ಪೆಟ್ರೋಲ್ ಡೀಸೆಲಲ್ಲಿ ನಿಮಗೆ ಏರ್ ಇಂಟೇಕ್ ಜಾಸ್ತಿ ಬೇಕು ರೇಡಿಯೇಟರ್ಗೆ ಹೋಗೋಕ್ಕೆ. ಇಲ್ಲೆಲ್ಲ ಈ ಥರ ನಿಮಗೆ ಓಪನ್ ಗ್ರಿಲ್ಸ್ ಬರುತ್ತೆ. ಆದರೆ ಇ ವಿಸಲ್ಲಿ ಅದು ಬರಲ್ಲ. ಬಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡಿ, ಫುಲ್ ಒಂದೇ ಕಲರ್ ಬಾಡಿ ಟೋನಲ್ಲೇ ಒಂದು ಪೀಸ್ ಬಂಪರ್ ಬರುತ್ತೆ. ಬ್ಲ್ಯಾಕ್ ಎಲಿಮೆಂಟ್ಸ್ ಎಲ್ಲೂ ಇಲ್ಲವೇ ಇಲ್ಲ. ಇದು ಬ್ಯಾಟ್ರಿ ಕೂಲಿಂಗಿಗೆ ಮಾತ್ರ ಇಲ್ಲಿ ವೆಂಟ್ಸ್ ಇದೆ. ಅಲ್ಲಿ ಫಾಗ್ ಲ್ಯಾಂಪಿಗೆ ಒಂದು ಸಪ್ರೇಟ್ ಎಲಿಮೆಂಟ್ ಒಂದು ಬ್ಲ್ಯಾಕಲ್ಲಿದೆ. ಇದೇ ಬಂಪರ್ ಪೀಸು ಇದೂ ಆ್ಯಕ್ಚುಲಿ ಕನೆಕ್ಟೆಡ್ ಇಲ್ಲಿವರೆಗೂ, ಅಂದರೆ ಆಲ್ಮೋಸ್ಟ್ ನಿಮಗೆ ಬಾನೆಟ್ ಟಚ್ ಆಗೋವರೆಗೂ ಒಂದು ಪೀಸ್ ಫ್ರಂಟ್ ಬಂಪರ್ ಬರುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ, ಹೌದು, ಅದು ಒಪ್ಕೋತೀನಿ. ಆದರೆ ಇದು ಆ್ಯಕ್ಚುಲಿ ಚೆನ್ನಾಗಿದೆಯಾ? ನನಗೆ ಪರ್ಸ್ನಲಾಗಿ ಇಷ್ಟ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಕಲರ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಹಲವಾರು ಕಲರ್ಸ್ ಇದೆ, ಆದರೆ ಎಲ್ಲದೂ ತುಂಬಾ ಕ್ವರ್ಕಿ ಆ್ಯಂಡ್ ಯೂತ್ಫುಲ್. ಫಾರ್ ಎಕ್ಸಾಂಪಲ್ ಈ ಕಲರ್ ನೋಡಿ, ಇದು ಬಿಟ್ಟು ಆರೆಂಜು ಪಿಂಕ್ ಮಿಕ್ಸ್ ಇರೋದೊಂದು ಕಲರ್ ಇದೆ. ಮತ್ತು ಇನ್ನೊಂದು ಯಾವುದೋ ಬ್ಲೂ ಇದೆ, ವೆರಿ ಲೈಟ್ ಬ್ಲೂ, ಏನೋ ಪೌಡರ್ ಬ್ಲೂ ಅಂತೇನೋ ಅಂತಾರೆ ಅನ್ಸುತ್ತೆ ಅದಕ್ಕೆ. ನಾನಂತೂ ಕಲರ್ಸಲ್ಲಿ ತುಂಬ ಬ್ಯಾಡು, ಅದಕ್ಕೆ ನಿಮ್ಗೆ ಹೇಳಲ್ಲ. ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ನೋಡಿ. ಈಗ ಡಿಸೈನ್ ಕೂಡ ನೀವು ನೋಡಿ, ಇಲ್ಲಿ ಹೆಡ್ ಲ್ಯಾಂಪ್ ಎಷ್ಟು ಸ್ಲೀಕ್ ಆಗಿದೆ. ಇಲ್ಲಿ LED DRL ಬರುತ್ತೆ, ಮೇಲೆ ಫುಲ್ LED ಸೆಟಪ್ ಬರುತ್ತೆ. ಇಂಡಿಕೇಟರ್ಸ್ ಇಲ್ಲಿದೆ. ಇಲ್ಲೂ ನಿಮಗೆ ವೀಲ್ ಆರ್ಚಸ್ ಕ್ಲಾಡಿಂಗು ರೀಸೈಕಲ್ಡ್ ಪ್ಲಾಸ್ಟಿಕಲ್ಲಿ ಮಾಡಿರೋದು. 14 ಇಂಚ್ ವೀಲ್ಸ್ ಬರುತ್ತೆ. ಏರೋ ಸ್ಟೈಲ್ ಅಂತ ಕರೀತಾರೆ ಇದನ್ನು ಟಾಟಾ. ಇದು ಆ್ಯಕ್ಚುಲಿ ವೀಲ್ ಕ್ಯಾಪು ಒಳಗಡೆ ಸ್ಟೀಲ್ ರಿಮ್ಸ್ ಇದೆ, ಅದ್ರ ಮೇಲೆ ಕ್ಯಾಪ್ ಹಾಕಿರೋದು. ಆಲಾಯ್ ವೀಲ್ ಫೀಲೇ ಕೊಡುತ್ತೆ. ಆ್ಯಂಡ್ ನೀವು ಇದನ್ನು ನೋಡ್ತಾ ಬಂದರೆ ಒಂದಂತೂ ಕ್ಲಿಯರು, ಇದೊಂದು ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಆ್ಯಕ್ಚುಲಿ. ಬಟ್ ಈ ಪ್ರೈಸ್ ಪಾಯಿಂಟಲ್ಲಿ ಇಷ್ಟು ಚೆನ್ನಾಗಿದೆ ಡಿಸೈನು, ಅದಕ್ಕಂತೂ ಡೆಫಿನೆಟ್ಲಿ ಥಮ್ಸ್ ಅಪ್. ಇಲ್ಲಿ ನೀವು ಟಾಟಾ ಡಾಟ್ ಇ ಬ್ಯಾಜಿಂಗ್ ನೋಡ್ತೀರಾ. ಹಾಗೆ ಸೈಡಲ್ಲಿ ಬರ್ತಾ ಜಾಸ್ತಿ ಚೇಂಜ್ ಇಲ್ಲ. ಡೋರ್ ಹ್ಯಾಂಡಲ್ ಮೇಲೆ ಒಂದು ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ. ಆಮೇಲೆ ಹಿಂದೆ ಬರ್ತಿದ್ದಂಗೆ ಆಲ್ಮೋಸ್ಟ್ ಸೇಮ್ ರಿಟೈನ್ ಆಗುತ್ತೆ. ರೂಫ್ನ ಫುಲ್ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ ಡ್ಯುಯಲ್ ಟೋನ್ ಫೀಲ್ಗೋಸ್ಕರ. ಹಲವಾರು ಬೇರೆ ಪವರ್ ಟ್ರೈನ್ಸು ಇದೆ. ಇದು ಟಿಯಾಗೋ ಇ ನಾನು ನೋಡ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ, ಶ್ರೇಯಾಂಕ್ ನಿಮಗೆ ತೊಗೊಂಬರ್ತಾನೆ. ಅದರಲ್ಲಿ ಟಿಯಾಗೋ ಅವರ ಪೆಟ್ರೋಲ್ ಹಾಗೂ CNG ವರ್ಷನ್ ಕೂಡ ನಿಮಗೆ ತಂದು ಕ್ಲೀನಾಗಿ ತೋರಿಸ್ತೀವಿ, ಪೂರ್ತಿ ಡೀಟೇಲ್ ರಿವ್ಯೂ. ಸೊ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಹಿಂದೆನೂ ಕೆಲವು ಚೇಂಜಸ್ ಇದೆ, ಬನ್ನಿ ನೋಡೋಣ. ಹಿಂದೆ ನೋಡಿ, ಮೆಟಲ್ದು ರೇರ್ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ. ಇಲ್ಲಿ ನಿಮಗೆ ಡಿಫಾಗರು ಸಿಗುತ್ತೆ, ವೈಪರು ಸಿಗುತ್ತೆ ವಿತ್ ವಾಷರ್, ವಿಚ್ ಇಸ್ ಆಲ್ ವೆರಿ ಮಚ್ ಫಾರ್ ಅ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್. ಬಟ್ ಸ್ಟಿಲ್ ದಟ್ಸ್ ಅ ಗ್ರೇಟ್ ಥಿಂಗ್ ಫ್ರಮ್ ಟಾಟಾ. ಇಲ್ಲಿ ನೋಡ್ತಾ ಇರೋದು ಹೊಸ ಡಿಸೈನ್, ಫುಲ್ ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ ಇದೆ, ಎಂಡ್ ಟು ಎಂಡ್ ಕನೆಕ್ಟ್ ಆಗುತ್ತೆ. ಆದರೆ ಇದೊಂದು ಡಿಸೈನ್ ಎಲಿಮೆಂಟ್ ಅಷ್ಟೇ. ಈ ಸೆಂಟರ್ ಪೋರ್ಷನಲ್ಲಿ ಲೈಟ್ ಇಲ್ಲ, ಸೊ ಇಲ್ಯುಮಿನೇಟ್ ಆಗಲ್ಲ. ಸೈಡ್ಸಲ್ಲಿ ಮಾತ್ರ ಲೈಟ್ ಇದೆ. ಟಿಯಾಗೋ ಡಾಟ್ ಇ ಬ್ಯಾಜಿಂಗ್ ನೋಡ್ತೀರಾ, ಇಲ್ಲೂ ರೇರ್ ಡಿಸೈನ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾಟ್ ಲೈಕ್ ದ ಯೂಶುವಲ್ ಕರ್ವಿ ಡಿಸೈನ್, ಲಾಟ್ಸ್ ಆಫ್ ಕಟ್ಸು. ನೆಕ್ಸಾನ್ಗೆಲ್ಲ ಒಂಚೂರು ಮ್ಯಾಚ್ ಆಗೋ ಥರ ಇದೆ ಡಿಸೈನ್ ಅಂತ ಹೇಳ್ಬೋದು. ಇಲ್ಲೊಂದು ಕ್ಲಿಕ್ ಆಫ್ ಬಟನ್, ಬೂಟ್ ಓಪನ್ ಆಗುತ್ತೆ. ಪಾರ್ಸೆಲ್ ಟ್ರೇ ಇದೆ. ಇಲ್ಲಿ ಕೆಳಗಡೆ 240 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಫುಲ್ ಸೆಟ್ ಕೂಡ ಸಿಗುತ್ತೆ. ಇಲ್ಲಿ ಮುಂಚೆ ಒಂದು ಹ್ಯಾಂಡಲ್ ಬರೋದು, ಈಗ ಅದನ್ನ ಯಾಕೆ ತೆಗ್ದಿದ್ದಾರೆ ಗೊತ್ತಿಲ್ಲ. ಏನಾದರೂ ಹಿಡ್ಕೊಳಕ್ಕಿದ್ದಿದ್ರೆ ಈಸಿ ಆಗಿರೋದು ಹೈಟ್ ಕಮ್ಮಿ ಇರೋರಿಗೆ. ಆ್ಯಂಡ್ ಈ ಪಾರ್ಸೆಲ್ ಟ್ರೇ ಯೂಶಲಿ ಇಲ್ಲೊಂದು ದಾರದಿಂದ ಕನೆಕ್ಟ್ ಆಗಿರುತ್ತೆ. ನೀವು ಮೇಲೆ ಎತ್ತಾಗ ಅದೇ ಮೇಲೆ ಹೋಗುತ್ತೆ, ಆಮೇಲೆ ಕೆಳಗೆ ಬರುತ್ತೆ. ಆದರೆ ಟಿಯಾಗೋಲ್ ಅದು ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದು ಫುಲ್ ಸೀಟ್ ಒಂದು ಸತಿ ಫೋಲ್ಡ್ ಆಗುತ್ತೆ. 40-60 ಸ್ಪ್ಲಿಟ್ ಕೂಡ ಇಲ್ಲ, ವಿಚ್ ಇಸ್ ಆಲ್ ಸ್ಟಿಲ್ ಫೈನ್. ಬಟ್ ಇದೊಂದು ಡಿಸೈನ್ ಫ್ಲಾ ಅಂತ ನಂಗೆ ಅನ್ಸುತ್ತೆ. ಹಿಂಗೆ ಹಾಕಿ ಡೋರ್ ಏನಾದ್ರು ಜೋರ್ ಕ್ಲೋಸ್ ಮಾಡಿದ್ರೆ ಈ ಸೈಡ್ ಏನು ಪೀಸ್ ಮೇಲೆ ಇದು ನಿಲ್ಲುತ್ತೆ ಪಾರ್ಸೆಲ್ ಟ್ರೇ, ಅದೆಲ್ಲ ಫುಲ್ ಬಿಚ್ಚೋಗಿದೆ. ನಾನೀಗ ಮಿಸ್ಟೇಕ್ ಮಾಡಾಯಿತು. ಸೊ ಅದೊಂದು ಹುಷಾರಾಗಿರಬೇಕು. ಬಿಟ್ಟರೆ ಓವರ್ ಆಲ್ ಡಿಸೈನ್ ಈಸ್ ವೆರಿ ನ್ಯೂ, ವೆರಿ ಫ್ರೆಶ್. ಆದರೆ ಒಳಗಡೆ ಇನ್ನೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಏನೇನು ಅಂತ ತೋರಿಸ್ತೀನಿ, ನೀವು ಜಡ್ಜ್ ಮಾಡಿ ಹೇಳಿ.
ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಲೇಔಟ್ ಪೂರ್ತಿ ಚೇಂಜ್ ಆಗಿದೆ. ಯೂಶಲಿ ಎಲ್ಲ ಡ್ಯಾಶ್ ಬೋರ್ಡ್ಸು ನಿಮ್ಮ ಕಡೆಗೆ ಸ್ವಲ್ಪ ಬರುತ್ತೆ ಸೈಡಿಗೆ ಹೋಗ್ತಿದ್ದಂಗೆ. ಆದರೆ ಟಾಟಾ ಅವ್ರು ಏನು ಮಾಡಿದ್ದಾರೆ ಅಂದರೆ ಇದು ಸೆಂಟ್ರಲ್ ಮುಂದೆ ಬರುತ್ತೆ, ಸೈಡ್ಗೆ ಹೋಗ್ತಾ ಫುಲ್ ಹಿಂದೋಗಿದೆ. ಆದರೆ ಎ ಸಿ ವೆಂಟ್ನ ಹೊರಗಡೆ ಪ್ರೊಜೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ, ನೋಡೋಕೆ ತುಂಬ ಚೆನ್ನಾಗೂ ಇದೆ. ಇಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ಏನೇ, ಬಟ್ ಒಂದು ಮುಟ್ಟಿದ್ರೆ ಅಷ್ಟು ಬೇಸಿಕ್ ಪ್ಲಾಸ್ಟಿಕ್ ಅನ್ಸಲ್ಲ. ಇದೆಲ್ಲ ಬೇಸಿಕ್ ಪ್ಲಾಸ್ಟಿಕ್ ಅನ್ಸುತ್ತೆ, ಬಟ್ ಇಲ್ಲಿ ಆಮೇಲೆ ಈ ಫ್ಯಾಬ್ರಿಕ್ ಇಲ್ಲಿ ಇಂಟಿಗ್ರೇಟ್ ಮಾಡಿರೋದು ತುಂಬ ಚೆನ್ನಾಗಿದೆ. ಒಂದು ಪ್ರಾಬ್ಲಮ್ಮು, ಬೇಗ ಗಲೀಜಾಗ ಚಾನ್ಸಸ್ ಇರುತ್ತೆ. ಇದೊಂದು ಸ್ವಲ್ಪ ಗ್ರೇಯಿಶ್ ಬ್ಲೂಯಿಶ್ ಕಲರಲ್ಲಿದೆ, ಸೊ ಮ್ಯಾನೇಜಬಲ್. ವೈಟ್ ಅಷ್ಟು ವರ್ಸ್ಟ್ ಅಲ್ಲ, ಬಟ್ ಸ್ಟಿಲ್ ಪ್ರೋನ್ ಟು ಗೆಟ್ ಡರ್ಟಿ. ಇಲ್ಲಿ ಬ್ಲೂ ಇದೆ, ಇಲ್ಲಿ ಗ್ರೇ ಇದೆ, ಆ್ಯಂಡ್ ಈ ಅಂಡರ್ ಥೈ ಸಪೋರ್ಟ್ ಏನು ಕೊಟ್ಟಿದ್ದಾರಲ್ಲ ಸ್ವಲ್ಪ ಮೇಲ್ ಮಾಡಿ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಗಾಡಿ ಒಳಗೆ ಕೂತಾಗ. ಲೇಔಟಲ್ಲೂ ಸೆಂಟರಲ್ಲಿ ಇವಾಗ ಒಂದು ಫ್ಲೋಟಿಂಗ್ 10.5 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್, ಹಾಗೂ ಅವರ ಎಲ್ಲ ಫೀಚರ್ಸು ಇದರಲ್ಲಿ ಬರುತ್ತೆ. ಇದಿಲ್ಲ ಅಂತ ಹೇಳಂಗಿಲ್ಲ ಇವಾಗ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದ್ರ ಇಂಟರ್ಫೇಸು ಈಗ ಎಲ್ಲ ಟಾಟಾ ಕಾರ್ಸಲ್ಲೂ ಇದೇ ಬರೋದ್ರಿಂದ ತುಂಬಾ ಸ್ಮೂತ್ ಆಗಿದೆ, ಆ್ಯಂಡ್ ಆ್ಯಂಗಲ್ಲು ಕೂಡ ಚೆನ್ನಾಗಿದೆ, ಕ್ಲಿಯರ್ ವಿಸಿಬಿಲಿಟಿ ಇದೆ. ಕೆಳಗಡೆ ಬರ್ತಾ ಫಿಸಿಕಲ್ ಬಟನ್ಸ್ ಇನ್ನೂ ಇದೆ. ಇದೊಂದು ಇ ವಿ ಆಗಿರೋದ್ರಿಂದ ರೀಜನ್ ಮೋಡ್ ಸೆಟ್ ಮಾಡೋಕ್ಕಿದೆ, ಹಜಾರ್ಡ್ ಲೈಟ್ ಇದೆ, ಚಾರ್ಜಿಂಗ್ ಗನ್ ಕನೆಕ್ಟ್ ಆದಾಗ ಅದನ್ನ ಯಾರು ಬಿಚ್ಚಕ್ಕಾಗಬಾರ್ದು ಅಂತ ಅದು ಲಾಕ್ ಆಗುತ್ತೆ, ಅದನ್ನು ಅನ್ಲಾಕ್ ಮಾಡೋ ಬಟನ್ ಇದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ಈ ಸೆಗ್ಮೆಂಟಿನ ಗಾಡೀಲಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಮಾಡಿ ಎಷ್ಟು ಫೀಚರ್ ಲೋಡ್ ಮಾಡಿದ್ದಾರೆ ಅಂತ. ಆ್ಯಂಡ್ ಈ 360 ಡಿಗ್ರಿ ಕ್ಯಾಮ್ರಾನ ವಿತ್ ಟ್ಯಾಪ್ ಆಫ್ ಅ ಬಟನ್ ಆನ್ ಆಫ್ ಮಾಡ್ಬೋದು. ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. 3D ಮೋಡಲ್ಲೂ ನಿಮಗೆ ಸುತ್ತ ಕ್ಲೀನಾಗಿ ಕಾಣುತ್ತೆ. ಇಟ್ ಈಸ್ ಅ ಸ್ಮಾಲ್ ಕಾರ್, ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ಬರೀ ಫ್ರಂಟ್ ರೇರ್ ಇದ್ದಿದ್ರು ಸಾಕಿತ್ತು, ಬಟ್ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕಡೆ ಪಕ್ಕದಲ್ಲಿ ಬರ್ತಿದ್ದಂಗೆ ಇಲ್ಲೊಂದು 10 ಇಂಚಿಂದು ಸ್ಕ್ರೀನೇ ಬರುತ್ತೆ. 10 ಅಲ್ಲ, ಇನ್ನು ಸ್ವಲ್ಪ ಚಿಕ್ಕ ಸ್ಕ್ರೀನ್ ಬರುತ್ತೆ. ಅದರಲ್ಲಿ 5 ಇಂಚ್ ಸೆಂಟರಲ್ಲಿ ನಿಮಗೊಂದು ಫುಲ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ರೈಟ್ ಸೈಡಲ್ಲಿ ಆ್ಯನಲಾಗ್ ಸ್ಟೈಲಲ್ಲಿ ವಿತ್ ಬ್ಯಾಕ್ಲಿಟ್ ಡಿಸ್ಪ್ಲೇ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜು ಮತ್ತು ರೀಜನ್ ಲೆವೆಲ್ ತೋರಿಸುತ್ತೆ. ಲೆಫ್ಟಲ್ಲಿ ಡ್ರೈವ್ ಎಷ್ಟು ಮಾಡ್ತಾ ಇದ್ದೀರಾ, ಥ್ರಾಟಲಿಂದ ತೆಗೆದಾಗ ರೀಜನ್ ಎಷ್ಟಾಗ್ತಾ ಇದೆ ತೋರಿಸುತ್ತೆ. ಸೆಂಟರಲ್ಲಿರೋ ಸ್ಲೀಕ್ ಡಿಸ್ಪ್ಲೇಲಿ ನಿಮಗೆ ನೀಟಾಗಿ ಬೇಕಾಗಿರೋ ಇನ್ಫಾರ್ಮೇಷನ್ ಬರುತ್ತೆ. ನೋ ನಾನ್ ಸೆನ್ಸ್. ಕಿಲೋಮೀಟರ್ಸ್ ಪರ್ ಅವರು, ಯಾವ ಗೇರಲ್ಲಿದೆ ಅಂತ ಕ್ಲಿಯರ್ ಇದೆ, ಯಾವ ಡೋರ್ ಓಪನ್ ಇದೆ, ರೇಂಜ್ ಎಷ್ಟಿದೆ, ಬ್ಯಾಟ್ರಿ ಪರ್ಸೆಂಟೇಜು, ಟೈಮು, ಹೊರಗಡೆ ಟೆಂಪ್ರೇಚರು, ಓಡು, ಪ್ರತಿಯೊಂದು ಡೀಟೇಲು ನೀಟಾಗಿ ಸಿಗುತ್ತೆ. ಆಮೇಲೆ ಸ್ಟೇರಿಂಗ್ನು ಫುಲ್ ರೀಡಿಸೈನ್ ಮಾಡಿಬಿಟ್ಟಿದ್ದಾರೆ ಇವಾಗ. ಮುಂಚೆ ಇಲ್ಲೊಂದು ಪಿಯಾನೋ ಬ್ಲ್ಯಾಕ್ ಬರೋದು, ಅದರಲ್ಲಿ ಸ್ಮಜ್ಜಸ್ ಜಾಸ್ತಿ ಆಗೋದು, ಅಂದರೆ ಬೆರಳು ಪ್ರಿಂಟ್ಗಳೆಲ್ಲ ಬೀಳೋದು. ಇವಾಗ ಇದನ್ನು ಫುಲ್ ಒಂದು ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿ ಮಾಡಿದ್ದಾರೆ. ಸ್ಟೇರಿಂಗ್ ಥರನೇ ಫ್ಲ್ಯಾಟ್ ಬಾಟಮ್ ಇದೆ, ಜಸ್ಟ್ 2 ಸ್ಪೋಕ್, ಸೇಮ್ ಟಾಟಾ ಅವ್ರ ಸ್ಟೈಲಲ್ಲೇ. ಆದರೆ ಟಾಟಾ ಲೋಗೋ ಸೆಂಟ್ರಿಂದ ತೆಗೆದು ಟಾಟಾ.ev ಅವರ ಹೊಸ ಲೋಗೋ ಹಾಕಿದ್ದಾರೆ. ಅದು ಆಫ್ ಸೆಟ್ ಸೈಡಿಗಿದೆ, ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ನು ಸ್ವಲ್ಪ ಚಂಕಿಯಾಗಿದೆ ಹಿಡ್ಕೊಳ್ಳೋಕ್ಕೆ. ಆದರೆ ಮುಂಚೆ ಎಲ್ಲ ಸ್ಟೇರಿಂಗ್ ವೀಲ್ಸ್ ಹೀಗೆ ಬಂದು ನಮ್ಮ ಕಡೆಗೆ ಬರೋದು, ಸ್ವಲ್ಪ ಹಿಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನ್ಸೋದು. ಇವಾಗ ಈ ಪೋರ್ಷನ್ನು ತುಂಬ ದಪ್ಪ ಆಗಿಬಿಟ್ಟಿದೆ ಇಲ್ಲಿ ಹಿಡಿಯೋ ಜಾಗ. ಆಮೇಲೆ ಇದು ಸ್ವಲ್ಪ ಹಿಂದೆ ಕರ್ವ್ ಆಗ್ತಿದೆ. ಸೊ ನನಗೆ ಪರ್ಸ್ನಲಿ ಇದು ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಓಡ್ಸೋಕ್ಕೆ. ಇಲ್ಲಿ ಇಟ್ಕೊಂಡ್ರೆ ಓಕೆ, ಬಟ್ ಇಲ್ಲೇನಾದ್ರು ಇಟ್ಕೊಂಡು ಓಡಿಸೋದಾದರೆ ಸ್ವಲ್ಪ ತುಂಬ ದೊಡ್ಡದಾಯಿತು ಅಂತ ಅನಿಸ್ತಾ ಇದೆ. ಆಟೋ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ಆಟೋಮ್ಯಾಟಿಕ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಆದರೆ ಈ ಸ್ಟಾಕ್ಸ್ನ ಚೇಂಜ್ ಮಾಡಿದಾರಂತೆ ಇ ವಿಯಲ್ಲಿ, ತುಂಬ ಹಿಂದೆ ಆಗುತ್ತೆ. ಅವರು ಹೇಳಿದ್ದು ಇದಿನ್ನೂ ಈಸಿ ಆಕ್ಸೆಸ್ ಕೊಡೋಕೆ ಈ ಥರ ಮಾಡಿದ್ದೀವಿ ಹೊಸದು ಅಂತ. ಆದರೆ ಪರ್ಸ್ನಲಿ ನನಗನ್ನಿಸ್ತಾ ಇರೋದು ಅದು ಪರ್ಫೆಕ್ಟ್ ಇಲ್ಲ. ಸ್ಟಿಯರಿಂಗು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಟೆಲಿಸ್ಕೋಪಿಕ್ ಬರಲ್ಲ. ಆಮೇಲೆ ನಮ್ಮ ಸೀಟ್ ಹೈಟು ಅಡ್ಜಸ್ಟ್ ಮಾಡ್ಕೋಬೋದು, ಎಲ್ಲ ಮ್ಯಾನ್ಯಲ್ಲು. ನಾನು ಲೋಯೆಸ್ಟ್ ಸೆಟ್ಟಿಂಗಲ್ಲಿದ್ದೀನಿ ಇವಾಗ. ನೋಡಿ, ಲೋಯೆಸ್ಟ್ ಸೆಟ್ಟಿಂಗಿಗೆ ಹೋದೆ, ನಂದು ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಹೈಟಿಗೆ ನಾನು ಲೋ ಕೂರೋದ್ರಿಂದ ಸ್ಟಿಯರಿಂಗು ಕೂಡ ಆದಷ್ಟು ಕೆಳಗೆ ಇಟ್ಕೋತೀನಿ. ತುಂಬ ಮೇಲಿಟ್ಟರೆ ನಂಗೆ ಓಡ್ಸೋಕ್ಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಟ್ಟರೆ ತುಂಬ ಆಗುತ್ತೆ, ಸೊ ಕೆಳಗಿರುತ್ತೆ. ಕೆಳಗೆ ಮಾಡಿದ ತಕ್ಷಣ ಒಂದು ಪ್ರಾಬ್ಲಮ್ ಏನಂದರೆ, ಈ ಹೊಸ ಸ್ಲೀಕ್ ಡಿಸ್ಪ್ಲೇ ಅರ್ಧ ಪೋರ್ಷನ್ ನಂಗೆ ಕವರೇ ಆಗೋಯ್ತು. ಸೈಡಲ್ಲಿ ನಂಗೆ ಬ್ಯಾಟ್ರಿ ಪರ್ಸೆಂಟೇಜ್ ಕಾಣ್ತಿಲ್ಲ, ಟೈಮ್ ಕಾಣ್ತಿಲ್ಲ, ಬರೀ ಸ್ಪೀಡೋ ಮಾತ್ರ ಕಾಣ್ತಿದೆ, ಉಳಿದಿದ್ದ ಡೀಟೇಲ್ಸ್ ಕಾಣ್ತಿಲ್ಲ. ಇದೊಂದು ಹೊಸ ಡಿಸೈನ್ ಟ್ರೈ ಮಾಡಿದ್ದಾರೆ. ಆದರೆ ಆ್ಯಕ್ಚುಲಿ ಓಲ್ಡ್ ಡಿಸೈನ್ಸಲ್ಲಿ ಇನ್ನೂ ಒಳಗಿರೋದು, ಡ್ಯಾಶ್ ಬೋರ್ಡ್ ಒಳಗಡೆ ಇರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಆವಾಗ ನಿಮಗೆ ಸ್ಟೇರಿಂಗ್ ಹೈಟ್ ಎಷ್ಟೇ ಇಟ್ಟರು ಕೂಡ ಕ್ಲಿಯರಾಗಿ ಕಾಣ್ತಿತ್ತು. ಈಗ ಇದೊಂದು ಸ್ವಲ್ಪ ಬ್ಲಾಕ್ ಆಗ್ತಿದೆ, ಅದೊಂದು ಎರ್ಗೊನಾಮಿಕ್ ಇಶ್ಯೂ. ಸೆಕೆಂಡು, ನನಗೆ ಈ ಸೀಟ್ ಯಾಕೋ ಇವತ್ತು ಕರೆಕ್ಟ್ ನನ್ನ ಸೆಟ್ಟಿಂಗಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಲೋ ಮಾಡಿದೆ, ಮುಂದೆ ಮಾಡಿದೆ, ಸ್ವಲ್ಪ ಹೈಟ್ ಮಾಡ್ಕೊಂಡು ನೋಡಿದೆ, ಒಂದು ಸ್ವಲ್ಪ ಆಡ್ ಅನ್ನಿಸ್ತು. ಐ ಕುಡ್ ನಾಟ್ ಗೆಟ್ ದಟ್ ಪರ್ಫೆಕ್ಟ್ ಆ್ಯಂಗಲ್. ಈವನ್ ದೋ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಇದ್ರೂ ಒಂದು ಸ್ವಲ್ಪ ಆಫ್ ಅನಿಸ್ತು. ಅದು ಏನಕ್ಕೆ ಅಂತ ನಾನು ಡ್ರೈವ್ ಮಾಡ್ತಾ ಇನ್ನು ಕಂಡಿಡ್ದು ನಿಮಗೆ ಹೇಳ್ತೀನಿ. ಬಿಟ್ಟರೆ ಓವರ್ ಆಲ್ ಫ್ರಂಟಲ್ಲಿ ತುಂಬಾ ಚೆನ್ನಾಗಿದೆ, ಹೊಸ ಎಲಿಮೆಂಟ್ಸು. ಇಲ್ಲಿ 2 ಫೋನ್ ಇಡಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಥರ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇದರಲ್ಲಿ ವೈರ್ಲೆಸ್ ಚಾರ್ಜರ್ ಇಲ್ಲ.
ಒಂದು USB ಸಾಕೆಟ್ ಇದೆ, ಒಂದು 65 ವಾಟ್ ಫಾಸ್ಟ್ ಚಾರ್ಜರ್ ಕೂಡ ಇದೆ, ಎರಡು ಸಿ ಟೈಪ್. ಹಾಗೆ ಹಿಂದೆ ಬರ್ತಿದ್ದಂಗೆ ನಿಮಗೆ ಗೇರ್ ಸೆಲೆಕ್ಟರ್ ಡಯಲ್ ಬರುತ್ತೆ. ಈ ಡಯಲ್ ಬಗ್ಗೆ ಅಂತೂ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಇದನ್ನು ಚೇಂಜ್ ಮಾಡಲೇಬೇಕು ಟಾಟಾ ಅವರು, ಇನ್ನೂ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಫುಲ್ ಫ್ಲ್ಯಾಟ್ ಸರ್ಫೇಸ್ ಇದೆ, ಸೊ ಫಾಸ್ಟಾಗಿ ಏನಾರು ಹೋದರೆ ಫೋನ್ ಬೀಳುತ್ತಾ ತುಂಬಾ ಕಷ್ಟ. ಯಾಕೆ ಅಂದರೆ ಒಳ್ಳೆ ರಬ್ಬರ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ, ಅಷ್ಟು ಈಸಿಯಾಗಿ ಜಾರೋ ಚಾನ್ಸಸ್ ಇಲ್ಲ. ಇಲ್ಲೆರಡು ಸಣ್ಣ ಕಪ್ ಹೋಲ್ಡರ್ ಇದೆ, ಆಮೇಲೆ ಒಂದು ಅಂಡರ್ ಆಮ್ರೆಸ್ಟ್ ಸ್ಟೋರೇಜ್ ಇದೆ, ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ. ಇದು ಮೂವ್ ಆಗಲ್ಲ, ಬಟ್ ನಾನು ಹೇಳ್ತಿದ್ದೀನಲ್ಲ, ಈ ಸೆಗ್ಮೆಂಟಲ್ಲಿ ಇದು ತುಂಬಾ ಓವರ್ ಡೆಲಿವರ್ ಮಾಡ್ತಾ ಇದೆ ಆಲ್ರೆಡಿ. ಸೊ ತುಂಬ ಕಂಪ್ಲೇಂಟ್ಸ್ ಇಲ್ಲ, ಎರ್ಗೊನಾಮಿಕಲಿ ಒಂದು ಸ್ವಲ್ಪ ಅನ್ನಿಸ್ತು, ಬಟ್ ಡಿಸೈನ್ ವೈಸ್ ಐ ಜಸ್ಟ್ ಲವ್ ಇಟ್ ಇನ್ ದ ಇಂಟೀರಿಯರ್ಸ್. ಇಲ್ಲೊಂದು ಗ್ಲವ್ ಬಾಕ್ಸ್ ಇದೆ, ಸುಮಾರು ಸ್ಟೋರೇಜ್ ಸಿಗುತ್ತೆ. ಓವರ್ ಆಲ್ ಕ್ಯಾಬಿನ್ ಇಸ್ ವೆರಿ ಪ್ರಾಕ್ಟಿಕಲ್, ವೆರಿ ಫಂಕಿ ಲುಕಿಂಗ್ ಆ್ಯಂಡ್ ವೆರಿ ಫ್ಯೂಚರಿಸ್ಟಿಕ್, ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಸಟಲ್. ಸೊ ಅದು ನನಗೆ ಖುಷಿ ಆಯಿತು, ವೆರಿ ಮಿನಿಮಲ್ ಅಂತ ಹೇಳ್ಬೋದು. ಲೆಟ್ಸ್ ಗೋ ಟು ದ ರೇರ್ ಸೀಟ್ ಆ್ಯಂಡ್ ಸಿ ಹೌ ಇಟ್ ಇಸ್. ಇದು 90 ಡಿಗ್ರಿ ಓಪನ್ ಆಗಲ್ಲ, ಬಟ್ ಸ್ಟಿಲ್ ಫೈನ್, ಈಸಿ ಇನ್ಗ್ರೆಸ್. ಒಳಗೆ ಕೂತ ತಕ್ಷಣ ಫಸ್ಟ್ ನೀವು ನೋಟಿಸ್ ಮಾಡೋದು ಈ ಸೀಟ್ ಇದೆಯಲ್ಲ, 5 ಅಡಿ 10 ಇಂಚ್ ನಾನು ಆ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಕೆಳಗೆ ಮತ್ತು ಹಿಂದೆನೇ ಕೂರೋದು, ಸೊ ನಾನೇನಾದ್ರು ಕೂತ್ರೆ ಇಲ್ಲಿ ತುಂಬ ನೀ ರೂಮ್ ಅಥವಾ ಲೆಗ್ ರೂಮ್ ಜಾಸ್ತಿ ಉಳಿಯಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ಸೀಟ್ನ ಕಾವ್ ಮಾಡಿದ್ದಾರೆ, ಆದ್ದರಿಂದ ಸ್ವಲ್ಪ ಮಧ್ಯ ಕಾಲಿಟ್ಟರೆ ಆರಾಮಾಗಿ ಕೂತ್ಕೋಬೋದು. ಕಂಫರ್ಟಬಲ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಕೂರಬಹುದು. ಬಟ್ ನನಗಿಂತ ಉದ್ದ ಇರೋರು ಹಿಂದೆ ಕೂರೋಕ್ಕಾಗಲ್ಲ. ಇದನ್ನು ತುಂಬ ಕಂಪ್ಲೇಂಟ್ ಅಂತ ಹೇಳಲ್ಲ, ಯಾಕೆ ಅಂದರೆ ಇದೊಂದು 3.85 ಮೀಟರ್ಸ್ ಉದ್ದ ಇರುವಂಥ ಕಾರು, ಇದೊಂದು ಹ್ಯಾಚ್ ಬ್ಯಾಕು, ಎಂಟ್ರಿ ಲೆವೆಲು, ಸಿಟಿ ಯೂಸಿಗೆ. ಅದರಲ್ಲಿ ನೀವು ಇಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೇಬೇಕು. ಒಂದೇನೆಂದರೆ ಪಾಕೆಟ್ಸ್ 2 ಕೊಟ್ಟಿದ್ದಾರೆ, ಒಂದು ಫೋನ್ ಇಡೋಕ್ಕೆ ಸಪ್ರೇಟ್ ಇದೆ, ಇನ್ನೊಂದು ದೊಡ್ಡದಿದೆ. ಹಿಂಗೆ ಕೂತ್ರೆ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಕೆಳಗಡೆ AC ವೆಂಟ್ ಬರುತ್ತೆ, ಅದಂತೂ ಯೂಸ್ ಆಗಲ್ಲ, ಯಾಕಂದರೆ ಕಾಲಿಗೆ ಗಾಳಿ ಹೊಡೆಯುತ್ತೆ. ಇಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಡ್ಬೋದಿತ್ತೇನೋ, ಬಟ್ ಇಲ್ಲಿ ಕವರ್ ಮಾಡಿ ಇಟ್ಬಿಟ್ಟಿದ್ದಾರೆ, ಇಲ್ಲಿ ಯಾವುದು ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲ. ಬಟ್ ಇಲ್ಲೂ ನಿಮಗೆ ಏರಿ ಫೀಲ್ ಸಿಗುತ್ತೆ. ಪ್ಯಾನರಾಮಿಕ್ ಸನ್ರೂಫ್ ಅಲ್ಲ, ಸನ್ರೂಫೇ ಇಲ್ಲ ಇದರಲ್ಲಿ, ನೆಸೆಸಿಟಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಲ್ಟ್ರಾಸು ಮತ್ತು ಅಲ್ಲಿಂದ ಮುಂದೆ ಎಲ್ಲ ಗಾಡಿಗಳಿಗೂ ಸನ್ರೂಫ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಫುಲ್ ಕ್ಲೀನ್ ಹೆಡ್ಲೈನರ್ ಕಾಣುತ್ತೆ, ಜೊತೆಯಲ್ಲೇ ಅದೇ ಥರ ಲೈಟ್ ಕಲರ್ ಸೀಟ್ಸ್ ಕೂಡ ಇದೆ, ಆದ್ದರಿಂದ ಸ್ವಲ್ಪ ಓಪನ್ ಫೀಲ್. ಇಲ್ಲೂ ರೀಸೈಕಲ್ಡ್ ಪ್ಲಾಸ್ಟಿಕ್ ಇರೋದು, ಆ್ಯಂಡ್ ಇಲ್ಲೂ ಕೂಡ ಅದೇ ಟಚ್ ಆ್ಯಂಡ್ ಫೀಲ್ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಟಾಗಲ್ ಸ್ವಿಚಸ್ ಕೊಟ್ಟಿದ್ದಾರೆ ವಿಂಡೋಸಿಗೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಮ್ ಅನಿಸುತ್ತೆ. ಸ್ಪೆಷಲಿ ಈ ಡೋರ್ ಹ್ಯಾಂಡಲ್ ಇದೆಯಲ್ಲ, ಇದಂತೂ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಇಟ್ ಲುಕ್ಸ್ ವೆರಿ ಸ್ಲೀಕ್ ಆ್ಯಂಡ್ ಆಪ್ರೇಷನ್ ಕೂಡ ಚೆನ್ನಾಗಿದೆ. ಫ್ಲಿಮ್ಸಿ ಅಂತ ಹೇಳೋಕ್ಕಾಗಲ್ಲ, ವೆರಿ ಗುಡ್ ಕ್ವಾಲಿಟಿ, ವಿಚ್ ಇಸ್ ನ್ಯೂ ಆನ್ ಅ ಟಾಟಾ ಆ್ಯಂಡ್ ಅ ಗುಡ್ ಥಿಂಗ್. ಅದು ಬಿಟ್ಟರೆ ನಿಮಗೆ ಎಲ್ಲ ಕಡೆ ಅದೇ ಟ್ರೀಟ್ಮೆಂಟ್ ಸಿಗುತ್ತೆ, ಗಲೀಜಾಗೋ ಚಾನ್ಸಸ್ ಜಾಸ್ತಿ. ಅಂಡರ್ ಥೈ ಸಪೋರ್ಟ್ ಇಲ್ಲಿ ಜಾಸ್ತಿ ಇಲ್ಲ. ಹೆಡ್ರೆಸ್ಟು ಕೂಡ ಒಂದು ಸಣ್ಣ ಪ್ರೊಟ್ರೂಡ್ ಆಗುತ್ತೆ ಅಷ್ಟೇ ಸೀಟ್ ಮೇಲಿಂದ, ಅಡ್ಜಸ್ಟೇಬಲ್ ಅಲ್ಲ. ಸೊ ನಾಟ್ ದ ಬೆಸ್ಟ್ ಆಫ್ ಸೇಫ್ಟಿ ಇನ್ ಅ ಟಾಟಾ. ಬಟ್ 3 ಜನಕ್ಕೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಮಧ್ಯ ಅಂತೂ ಜನ ಕೂರೋಕ್ಕಾಗಲ್ಲ, ಚಿಕ್ಕ ಮಕ್ಕಳಾದರೂ ಕಷ್ಟ, ಯಾಕಂದರೆ ಇಲ್ಲೊಂದು ಟನಲ್ ಕೂಡ ಬರುತ್ತೆ. ಆ್ಯಂಡ್ ನಾನೇ ಇವಾಗ ಆಲ್ಮೋಸ್ಟ್ ಅರ್ಧ ಜಾಗ ತೊಗೊಂಬಿಟ್ಟಿದ್ದೀನಿ ಇದರಲ್ಲಿ. ಇಬ್ಬರು ದೊಡ್ಡವ್ರು ಕೂರ್ಬೋದು, ಇಲ್ಲ 3 ಜನ ಸಣ್ಣಗಿರೋರು ಅಥವಾ ಚಿಕ್ಕವ್ರು ಕೂತ್ಕೋಬೋದು. ಪಾರ್ಸೆಲ್ ಟ್ರೇಗೂ ಹಿಂದೆ ಆಕ್ಸೆಸ್ ಇದೆ. ಡೋರ್ ಹ್ಯಾಂಡಲ್ ಎಲ್ಲ ಯೂಶಲಿ ಇಲ್ಲಿ ಪ್ಲೇಸ್ ಆಗಿರುತ್ತೆ, ಇದರಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಮೇಲೆ, ವಿಚ್ ಲುಕ್ಸ್ ಇಂಟ್ರೆಸ್ಟಿಂಗ್, ಬಟ್ ಹೋಪ್ಫುಲಿ ತಲೆಗೆ ಹೊಡಿಯಲ್ವೇನೋ. ಓವರ್ ಆಲ್ ರೇರ್ ಸೀಟ್ ಎಕ್ಸ್ಪೀರಿಯನ್ಸ್ ಈಸ್ ಆವ್ರೇಜ್ ಬಿಕಾಸ್ ಆಫ್ ಲೆಸ್ ರೆಗ್ ರೂಮ್. ಅದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಏನಿಲ್ಲ ಅಂದರೆ ನಿಮಗೆ ಆಮ್ರೆಸ್ಟ್ ಇಲ್ಲ, ಸಿ ಟೈಪ್ ಅಥವಾ ಯಾವುದೇ ಟೈಪ್ ಚಾರ್ಜಿಂಗ್ ಪೋರ್ಟ್ ಇಲ್ಲ. ಆಮೇಲೆ ನೀ ರೂಮು ಲೆಗ್ ರೂಮು ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ ಕೆಲವು ವಿಷಯಗಳಲ್ಲಿ ಚೆನ್ನಾಗಿದೆ, ನಿಮ್ಗೊಂದು ಏರಿ ಫೀಲ್ ಕೊಡುತ್ತೆ. ಆದರೆ ಸ್ಪೇಸ್ ವೈಸ್ ಆಕ್ಸೆಸಿಬಿಲಿಟಿ, ಈಸ್ ಆಫ್ ಯೂಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ನಾಟ್ ದಿ ಬೆಸ್ಟ್. ನಾನು ಯೂಶ್ವಲಿ ಡ್ರೈವ್ ಎಕ್ಸ್ಪೀರಿಯನ್ಸ್ನ ತಿಳಿಸ್ಕೊಟ್ಟ ಮೇಲೆ ನಿಮಗೆ ಗಾಡಿ ಬಗ್ಗೆ ವರ್ಡಿಕ್ಟ್ ಹೇಳ್ತೀನಿ, ತಗೋಬೋದಾ ಇಲ್ವಾ, ಏನು ಚೆನ್ನಾಗಿದೆ ಚೆನ್ನಾಗಿಲ್ಲ. ಆದರೆ ಇವತ್ತು ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದರೆ, ಇಂಥ ಒಂದು ಗಾಡಿ ಇಷ್ಟು ಚೆನ್ನಾಗಿರುವಂಥದ್ದು, ಇಷ್ಟು ಫೀಚರ್ಸ್ ಇರುವಂಥದ್ದು ಈ ಪ್ರೈಸ್ ಪಾಯಿಂಟಿಗೆ ಆಫರ್ ಮಾಡ್ತಿದ್ದಾರಲ್ಲ. 6.99 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಅಂದರೆ ನಿಮಗೆ 19.2 kWh ಬ್ಯಾಟ್ರಿ ಪ್ಯಾಕ್ದು ಬೇಸ್ ವೇರಿಯಂಟು ಎಂಟ್ರಿ ಲೆವೆಲ್ಲು 7.25 ಲಕ್ಷಕ್ಕೆ ಆನ್ ರೋಡ್ ಸಿಗುತ್ತೆ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ, ವಿಚ್ ಇಸ್ ಅ ವೆರಿ ಗುಡ್ ಪ್ರಾಪೋಸಿಷನ್. ಹಾಗೆ ಇದರ ಟಾಪ್ ಎಂಡ್ ಬಗ್ಗೆ ಮಾತಾಡೋದಾದರೆ 24 kWh ಬ್ಯಾಟ್ರಿ ಪ್ಯಾಕು ಟಾಪ್ ಆಫ್ ದ ಲೈನ್ ವೇರಿಯಂಟು ನಿಮಗೆ 9,99,000 ಎಕ್ಸ್ ಶೋರೂಮ್ ಅಂದರೆ ಆನ್ ರೋಡ್ ಒಂದು 11 ಲಕ್ಷಕ್ಕೆ ನಿಮಗೆ ಸಿಗುತ್ತೆ ವಿತ್ ಆಲ್ ದ ಫೀಚರ್ಸ್ ಇವಾಗ ತೋರಿಸಿರೋದು. ಸೊ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ದಿಸ್ ಈಸ್ ಅ ಟ್ರೂ ವ್ಯಾಲ್ಯೂ ಫಾರ್ ಮನಿ ಪ್ರಾಪೋಸಿಷನ್, ಅದಂತೂ 100% ನಾನು ಹೇಳ್ತೀನಿ. ಹೌದು, ಟಾಟಾ ಅವ್ರದ್ದೇ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಇದೆ, ಬಟ್ ನಿಜ ಹೇಳಬೇಕಂದ್ರೆ ಇದಕ್ಕೆ ಕಾಂಪಿಟೇಷನ್ ಇರೋದು ತುಂಬ ಕಮ್ಮಿ. ಒಂದು 3 ಡೋರ್ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಲು, ಅದರಲ್ಲಿ ನಿಮಗೆ ಕೆಲವು ಕಾಂಪ್ರಮೈಸಸ್ ಇದೆ, ಹಿಂದೆ ಹತ್ತದೆಲ್ಲ ಆಗಲಿ. ಇದು ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ ಫಾರ್ ದ ಸಿಟಿ, ಆ್ಯಂಡ್ ಇ ವಿ ನಿಮಗೆ ಖರ್ಚು ಕೂಡ ಜಾಸ್ತಿ ಇರಲ್ಲ.
ಇದು ಬಿಟ್ಟು ಇನ್ನೊಂದು ಕಾಂಪಿಟೇಷನ್ ಇರೋದು ಇನ್ನೊಂದು ಸ್ವಲ್ಪ ದೊಡ್ಡದು, ಅದರಲ್ಲಿ ನಿಮಗೆ ಫೀಚರ್ಸು ಕೂಡ ಜಾಸ್ತಿ ಇಲ್ಲ, ಇಷ್ಟು ಅಪ್ಡೇಟೆಡು ಕೂಡ ಇಲ್ಲ. ಸೊ ಈ ಸೆಗ್ಮೆಂಟಲ್ಲಿ ಜಾಸ್ತಿ ಆಪ್ಷನ್ಸೇ ಇಲ್ಲ. ಆ್ಯಂಡ್ ಅದಿಲ್ಲ ಅಂದರೂ ಕೂಡ ಟಾಟಾ ಅವ್ರು ಇಷ್ಟೊಂದು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಈ ಕಾರ್ನ. ಸೊ ಬಿಗ್ ಥಮ್ಸ್ ಅಪ್. ನೀವೇನಾದರೂ ಒಂದು ಸಿಟಿಗೆ ಕನ್ಸಿಡರ್ ಮಾಡ್ತಾಯಿದ್ರೆ ದಿಸ್ ಶುಡ್ ಬಿ ಎ ಕಾರ್ ನೀವು ನೋಡಲೇಬೇಕು, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ದಿಸ್ ಈಸ್ ನಾಟ್ ಪೇಯ್ಡ್ ಅಟ್ ಆಲ್. ₹1 ಸಿಕ್ಕಿಲ್ಲ. ಬಟ್ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದು ಕೊಡ್ತಾ ಇರೋ ವ್ಯಾಲ್ಯೂ ಇದರ ಪ್ರೈಸ್ ಪಾಯಿಂಟಿಗೆ ಇಸ್ ರಿಯಲಿ ವರ್ತ್ ಇಟ್. ಅಷ್ಟೇ ಅಲ್ಲ, ಬೆಸ್ಟ್ ಪಾರ್ಟ್ ಏನು ಗೊತ್ತಾ, 8 ವರ್ಷ ಹಾಗೂ 1,60,000 ಕಿಲೋಮೀಟರು ನಿಮಗೆ ವಾರಂಟಿ ಸಿಗುತ್ತೆ ಬ್ಯಾಟ್ರಿ ಪ್ಯಾಕ್ ಮೇಲೆ, ಹಾಗೂ ಇದರ ಮೋಟರ್ ಎಲೆಕ್ಟ್ರಾನಿಕ್ಸ್ ಎಲ್ಲದ್ರ ಮೇಲೂ ಕೂಡ. ಇದು ನೀವು 19.2 kWh ತೊಗೊಂಡ್ರೆ, ನೀವೇನಾದ್ರು 24 kWh ತೊಗೊಂಡ್ರೆ ಲೈಫ್ ಟೈಮ್ ಆ್ಯಂಡ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಇದು ಫಸ್ಟ್ ಓನರಿಗೆ ಮಾತ್ರ, ಸೆಕೆಂಡ್ ಓನರ್ ಆನ್ವರ್ಡ್ಸು ಮುಂಚೆ ಹೇಳಿದ ನಂಬರ್ಸೇ ಮ್ಯಾಚ್ ಆಗುತ್ತೆ. 8 years or 1,60,000 kilometers. ಸೊ ಇದೆಲ್ಲ ನೋಡೋಕ್ಕೆ ಹೋದರೆ ಈಗ ಫಸ್ಟು ಡ್ರೈವ್ಗೆ ಹೋಗೋಣ. ಡ್ರೈವಲ್ಲಿ ಏನಾದರೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದರೆ ನಿಮಗೆ ತಿಳಿಸ್ತೀನಿ, ಬನ್ನಿ. ಮೋಟರ್ ಅಥವಾ ಬ್ಯಾಟ್ರಿ ಪ್ಯಾಕಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಸೇಮ್ ಮುಂಚೆ ಏನಿತ್ತು ಅದೇ ರಿಟೈನ್ ಆಗುತ್ತೆ. ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು 19.2 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ, ಇದು ಸ್ಮಾಲರ್ ಬ್ಯಾಟ್ರಿ ಪ್ಯಾಕ್. ಇದು ಒಂದು 45 kW ಔಟ್ಪುಟ್ ಕೊಡುವಂಥ ಮೋಟರ್ ಜೊತೆ ಮೇಟ್ ಆಗಿರುತ್ತೆ. ನಮಗೆ 110 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಎಲೆಕ್ಟ್ರಿಕ್ ಅಂದಮೇಲೆ ಇನ್ಸ್ಟಂಟೇನಿಯಸ್ ಟಾರ್ಕ್. ಬಟ್ ಮೋರ್ ಇಂಪಾರ್ಟೆಂಟ್ ಇದರ ರೇಂಜ್. ರಿಯಲ್ ವರ್ಲ್ಡಲ್ಲಿ ಟಾಟಾ ಹೇಳೋದು 160 to 170 ಕಿಲೋಮೀಟರ್ಸ್ ಬರುತ್ತೆ ಒಂದು ಫುಲ್ ಚಾರ್ಜಲ್ಲಿ ಅಂತ. ಇನ್ನೊಂದು ಆಪ್ಷನ್ ಇರೋದು 24 kWh ಬ್ಯಾಟ್ರಿ ಪ್ಯಾಕ್. ಇದರಲ್ಲಿ ನಮಗೆ 55 kW ಮೋಟರ್ ಔಟ್ಪುಟ್ ಸಿಗುತ್ತೆ, ಹಾಗೆ 114 Nm ಟಾರ್ಕ್. ಸೊ ಟಾರ್ಕ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿದೆ. ಇವತ್ತು ನಾವು ಅದೇ ಓಡಿಸ್ತಾ ಇರೋದು. ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ತೀನಿ ನೋಡಿ ಇವಾಗ ಹೋಗುತ್ತೆ ಗಾಡಿ. ಎಸ್, ಗುಡ್ ಪವರ್ ಡೆಲಿವರಿ. ಇದರಲ್ಲಿ 205 ಇಂದ 215 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ ಅಂತ ಕ್ಲೇಮ್ ಮಾಡ್ತಾರೆ ಟಾಟಾ. ಅಫ್ಕೋರ್ಸ್ ನೀವು ಮ್ಯಾಕ್ಸಿಮಮ್ ರೇಂಜ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ರೀಜನ್ ಮೋಡ್ ಮ್ಯಾಕ್ಸಿಮಮಲ್ಲಿ ಇಡಬೇಕು, ಅಥವಾ ಇಂಥ ಹೈವೇಸಲ್ಲಿ ಓಡಿಸ್ಬೇಕಾದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇಲ್ಲದೆ ಇದ್ದಾಗ ನೀವು ಫುಲ್ ಝೀರೋಗೆ ಇಡ್ಬೋದು. 4 ಲೆವೆಲ್ ಆಫ್ ರೀಜನ್ ಬರುತ್ತೆ, 1 2 3. ಝೀರೋಗಿಟ್ಟರೆ ನೋ ರೀಜನ್. ಝೀರೋಗಿಟ್ಟಾಗ ಏನಾಗುತ್ತೆ ಗೊತ್ತಾ, ಕೋಸ್ಟ್ ಆಗುತ್ತೆ ಗಾಡಿ. ಕೋಸ್ಟ್ ಆಗ್ತಿರ್ಬೇಕಾದ್ರೆ ನಿಮ್ಗೆ ಹೈವೇಸಲ್ಲೆಲ್ಲ ಹಿಂಗೆ ಹೋಗ್ಬೇಕಾದ್ರೆ ಆಕ್ಸಲರೇಟ್ರಿಂದ ಕಾಲು ತೆಗೆದ್ರು ಅದ್ರ ಪಾಡಿಗೆ ಅದು ಆದಷ್ಟು ದೂರ ಹೋಗುತ್ತೆ. ಲೋ ರೆಸಿಸ್ಟೆನ್ಸ್ ಟೈರ್ಸ್ ಎಲ್ಲ ಬರುತ್ತೆ, ಆದ್ದರಿಂದ ರೇಂಜ್ ಮ್ಯಾಕ್ಸಿಮಮ್ ಸಿಗುತ್ತೆ. ಸೊ ಡ್ರೈವಬಿಲಿಟಿಯಲ್ಲೂ ಕೂಡ ಏನು ಜಾಸ್ತಿ ವ್ಯತ್ಯಾಸ ಬರಲ್ಲ. ವೀಲ್ ಸೈಜು ಅದೇ, ಮುಂದೆ 2 ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದೆ ಡ್ರಮ್. ಇನ್ ಟರ್ಮ್ಸ್ ಆಫ್ ಸೇಫ್ಟಿ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಬರುತ್ತೆ ಅಕ್ರಾಸ್ ಆಲ್ ವೇರಿಯಂಟ್ಸ್. ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಈ ಸೆಗ್ಮೆಂಟಿನ ಗಾಡಿಯಲ್ಲಿ. ಟಾಟಾ ಅವರಂತೂ ಇವಾಗ ಸೇಫ್ಟಿ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ ಹಲವಾರು ವರ್ಷದಿಂದ, ಅದು ನಮಗೆ ಇದರಲ್ಲೂ ಕೂಡ ಕಾಣುತ್ತೆ. ಈಗ ನಾನು ಮೇನ್ ಪಾಯಿಂಟಿಗೆ ಬರ್ತೀನಿ, ನನಗೇನು ಇಷ್ಟ ಆಗಿಲ್ಲ ಈ ಗಾಡೀಲಿ ಅಂತ. ಎರ್ಗೊನಾಮಿಕ್ಸ್. ನಾನು ಅವಾಗ ಕೂತು ಎಕ್ಸ್ಪ್ಲೇನ್ ಮಾಡಬೇಕಾದ್ರೇ ಇಲ್ಲಿ ನನಗೆ ವಿಸಿಬಿಲಿಟಿ ಕಮ್ಮಿ ಆಯಿತು. ಸ್ಟ್ರೈಟಾಗಿ ನೋಡಿದ್ರೆ 3/4 ಭಾಗ ಸ್ಕ್ರೀನ್ ಕಾಣುತ್ತಷ್ಟೇ, ಅದ್ರ ಮೇಲೆ ಕಾಣಲ್ಲ. ಒಂದು, ಅದು ಹೊಸ ಡಿಸೈನು ಚೆನ್ನಾಗಿದೆ, ಬಟ್ ಇಟ್ ಇಸ್ ನಾಟ್ ವೆರಿ ಈಸಿ ಟು ಡ್ರೈವ್. ಅರ್ಧ ಇನ್ಫಾರ್ಮೇಷನ್ ಬೇಕಾದರೆ ನಾನು ಹಿಂಗೆ ಬಗ್ಗೆ ನೋಡಬೇಕು. ಸೆಕೆಂಡು, ಸೀಟ್ದು ಪರ್ಫೆಕ್ಟ್ ಸೆಟ್ಟಿಂಗ್ ನನಗೆ ಮಾಡ್ಕೊಳಕ್ಕಾಗಿಲ್ಲ. ಈಗ ಸ್ವಲ್ಪ ಹೊತ್ತು ಓಡಿಸಿದ ಮೇಲೆ ಚೂರು ಅಡ್ಜಸ್ಟ್ ಆಯಿತು, ಆದರೂ ಐ ಆಮ್ ಸ್ಟಿಲ್ ನಾಟ್ ದ ಹ್ಯಾಪಿಯೆಸ್ಟ್. ಥರ್ಡ್, ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ ಕೆಳಗೆ. ನಾನು ಆಗ ಹೇಳ್ದಂಗೆ ಡ್ಯಾಶ್ ಬೋರ್ಡ್ ಹೀಗೆ ಔಟ್ಸೈಡಿಗೆ ಕರವಾಗುತ್ತೆ, ನಿಮ್ಮ ಕಡೆಯಿಂದ ದೂರ. ಕೆಳಗೆಲ್ಲೋ ಇದೆ, ಅದು ಕಾಣೋದು ಇಲ್ಲ. ಆಮೇಲೆ ಅದು ಆಪ್ರೇಟ್ ಮಾಡೋಕ್ಕೂ ಬಗ್ಬಿಟ್ಟೆ ಮಾಡಬೇಕು. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡು ಮುಟ್ಟಕ್ಕಾಗಲ್ಲ, ಐ ಹ್ಯಾವ್ ಟು ರೀಚ್ ಔಟ್ ಟು ಇಟ್. ಆಮೇಲೆ ಇದರ ಸ್ಟೇರಿಂಗ್ ವೀಲು, ಈ ಪಾರ್ಟ್ ತುಂಬ ಚಂಕಿ ಇದೆ ಅಂತೆಲ್ಲ ಹೇಳಿದೆ. ಬಟ್ ಹಾರ್ನು, ಹಳೆ ಟಾಟಾಸಲ್ಲಿ ನಾನು ಹೊಗಳ್ತಾ ಇದ್ದಿದ್ದು, ಇಲ್ಲೂ ಹಾರ್ನ್ ಇರೋದು. ಇಲ್ಲೂ ಇವಾಗ ಕೊಡ್ಬೋದಿತ್ತು, ಬಟ್ ಇದು ಮೂವ್ ಆಗುತ್ತೆ, ಹಾರ್ನ್ ಬರಲ್ಲ. ಇಲ್ಲೂ ಬರಲ್ಲ, ಮಧ್ಯ ಜೋರಾಗಿ ಒತ್ತಬೇಕು, ಇಲ್ಲ ಕೆಳಗೆ ಒತ್ತಬೇಕು. ಕೆಳಗೆ ಒಂದು ಸ್ವಲ್ಪ ಒತ್ತಿದ್ರೆ ಈಸಿ, ಬಟ್ ಸ್ಟಿಲ್ ನಾಟ್ ದ ಈಸಿಯೆಸ್ಟ್ ಟು ಡ್ರೈವ್. ಇಂಡಿಯನ್ ರೋಡ್ ಕಂಡೀಷನ್ಸಲ್ಲಿ ಹಾಂಕ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿದ್ರು ಸರ್ಟನ್ ಸಿಚುವೇಶನ್ಸ್ ನೀವು ಒತ್ತಲೇಬೇಕಾಗುತ್ತೆ, ಆವಾಗ ಸ್ವಲ್ಪ ಅನಾಯಿಂಗ್ ಆಗಿದೆ. ಇದಿಷ್ಟು ಡ್ರಾಬ್ಯಾಕ್ಸ್ ಬಿಟ್ಟರೆ ಇನ್ನು ಎಲ್ಲ ಜಾಗದಲ್ಲೂ ಈ ಕಾರು ಡೆಫಿನೆಟ್ಲಿ ಮಚ್ ಬೆಟರ್ ದೆನ್ ಆಲ್ ದ ಆಲ್ಟರ್ನೇಟಿವ್ಸ್ ಅಥವಾ ಕಾಂಪಿಟೇಷನ್ ಈಗಿರೋದು. ಹಿಂದೆ ಸೀಟಲ್ಲಿ ಸ್ಪೇಸ್ ಕಮ್ಮಿ, ಬಟ್ ಈ ಸೆಗ್ಮೆಂಟಿನ ಕಾರಲ್ಲಿ ನಾವು ಇನ್ನೇನು ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಬೂಟ್ ಸ್ಪೇಸೂ ರೀಸನೇಬಲಿ ಗುಡ್. ನಿಮಗೆ ಸಣ್ಣ ಟ್ರಿಪ್ ಎಲ್ಲ ಮಾಡಬೇಕಂದ್ರೆ ಓಕೆ, ಒಳ್ಳೆ ರೇಂಜ್ ಕೂಡ ಕ್ಲೇಮ್ ಮಾಡ್ತಿದ್ದಾರೆ. ಇಫ್ ಯು ರಿಮೆಂಬರ್, ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾವು ಹಳೆ ಟಿಯಾಗೋ ಇವಿನ ಬೆಂಗಳೂರಿಂದ ಹಾಸನವರೆಗೂ ವಿತೌಟ್ ಅ ಸಿಂಗಲ್ ಚಾರ್ಜ್ ಡ್ರೈವ್ ಮಾಡ್ಕೊಂಡು ಹೋಗಿದ್ರಿ. ನೀವು ಚೆನ್ನಾಗಿ ಡ್ರೈವ್ ಮಾಡಿದ್ರೆ ಡೆಫಿನೆಟ್ಲಿ ಬರುತ್ತೆ. ಕೇಸ್ ಬೇಕಾದರೂ ಈಗ ಫಾಸ್ಟ್ ಚಾರ್ಜಸ್ ಎಲ್ಲ ಜಾಸ್ತಿ ಡೆವಲಪ್ ಆಗ್ತಾ ಇದೆ, ಹೈವೇಸಲ್ಲಿ ಯೂಸ್ ಮಾಡ್ಬೋದು. ಬಟ್ ಸಿಟಿಗಂತೂ ಹೇಳಿ ಮಾಡಿಸಿದ್ದಂಥ ಗಾಡಿ ಇದು. ಸೊ ಇಂಥದ್ದೇ ವೀಡಿಯೋಸ್ ನಾವು ನಿಮಗೆ ಕನ್ನಡದಲ್ಲಿ ತೊಗೊಂಬರ್ತಾ ಇರ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಈ ಗಾಡಿ ಬಗ್ಗೆ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್
ಸೈನಿಂಗ್ ಆಫ್. ನಮಸ್ಕಾರ.